ಬಹುಶಃ ಇನ್ನು ಕೆಲವೇ ದಿವಸದಲ್ಲಿ ಘೋಷಣೆ ಆಗುತ್ತೆ. ಯಾರ್ಯಾರು ಅಪೇಕ್ಷಿತರ ಅಭಿಪ್ರಾಯವನ್ನು ಪಡೆದು ವಿಜಯೇಂದ್ರ ಸೂರ್ಯಚಂದ್ರ ಎಷ್ಟು ಸತ್ಯನ ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ. 1 ವರ್ಷ ಆಯ್ತು. ಯಡಿಯೂರಪ್ಪನವ್ರು ಕೆಲಸ ಮಾಡಿಲ್ವಾ? ಯಡಿಯೂರಪ್ಪನವರು ಹೆಸರು ಹೇಳಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ. ಯಡಿಯೂರಪ್ಪನ ಹೆಸರು ಹೇಳ್ಕೊಂಡು ಮಾಡ್ತಾರೆ. ಯಡಿಯೂರಪ್ಪನ ಹೆಸರು ಹೇಳಕ್ಕೆ ಯೋಗ್ಯತೆ ಇಲ್ಲ. ಅವ್ರು ಯಾರು ಮೂರು ಮತ್ತೊಂದು ಯಡಿಯೂರಪ್ಪರ ಬಗ್ಗೆ ಭಿನ್ನಾಭಿಪ್ರಾಯ ಅಲ್ಲ ನಮ್ಗಿರೋದು. ಯಡಿಯೂರಪ್ಪ ವಯಸ್ಸಾಗಿದ್ದ ಮಾತಾಡಿಲ್ವಾ? ಏನ್ ಬಚ್ಚ ನೀನೇನು ರಾಜಕಾರಣ ಏನು ಮಾಡಿದಿ ಗೊತ್ತಿಲ್ಲ? ನಿನ್ನ ಮುಖವಾಡುಗಳು ಕಳಚಬೇಕಾ? ಹಿಂದೂ ಹುಲಿ. ಯಾವ ಹಿಂದೂ ಹುಲಿ ನೀನು? ಹಿಂದೂ ಹುಲಿ ನಾಚಿಕೆ ಆಗ್ಬೇಕು ನಿನಗೆ. JDS ಯಾಕೆ ಹೋಗಿದ್ದೆ? ಟಿಪ್ಪು ಡ್ರೆಸ್ ಕಟ್ಗೆ ಹಿಡಿದು ಫೋರ್ಸ್ ಕೊಡ್ಲಿಲ್ವಾ? ಎಲ್ಲ ಇಲ್ವಾ? ಕಾಲಿಡಿದು ಕಾಡಿಬೇಡಿ BJP ಬಂದು ಯಡಿಯೂರಪ್ಪನ ಕಾಲಿಡಿದು. ಯಡಿಯೂರಪ್ಪನ ಹೊಗಳಿದ್ದು ನಮ್ಮ ಹತ್ರ ವಿಡಿಯೋಗಳಿದಾವೆ. ನಾಚಿಕೆ ಆಗ್ಬೇಕು. ಯಡಿಯೂರಪ್ಪನ ಬಗ್ಗೆ ಮಾತಾಡೋದು ನೈತಿಕ ಹಕ್ಕಿಲ್ಲ. ಹುಷಾರ್. ನಾವು ಭಾಳ ತಾಳ್ಮೆಯಿಂದ ಇದೀವಿ. ನಾವು ಸೇರ್ತೀವಿ, ಚರ್ಚೆ ಮಾಡ್ತೀವಿ, ದಿಲ್ಲಿಗೆ ಹೋಗ್ತೀವಿ. ಯಾವ ವಕಫ್ ಹೆಸರಲ್ಲಿ ಭಿನ್ನಮತಿ ಇರೋರು ಬಂಡಾಯ ಇಂಥರಿಗೆ ಯಾವ ರೀತಿ ಪಕ್ಷದ ಹೊರಗಡೆ ಹಾಕಬೇಕು ಮುಲಾಜಿಲ್ಲ. ನೋಡಿ, ಕಾಂಗ್ರೆಸ್ ಬಡದಾಟ ಮಾಡಿದ್ರು. ಹಾಸನದಲ್ಲಿ ಸ್ವಾಭಿಮಾನ ಸಮಾವೇಶ ಅಂತ ಮಾಡಿದ್ರು. ಅವರ ಬೆಂಬಲಿಗರು ಆಗಿದ್ದೇನು ಸಿದ್ದರಾಮಯ್ಯನವರ ಸ್ವಾಭಿಮಾನ ಸಮಾವೇಶ ಎಲ್ಲ KPCC ಅಧ್ಯಕ್ಷರು ಸಾರಥ್ಯದಲ್ಲಿ ಆಗ್ಬೇಕಂತ ಹೇಳಿದ್ರು. ತಕ್ಷಣ ಆಯಿತು. ಲಂಚ್ ಡಿನ್ನರ್ ಬ್ರೇಕ್ಫಾಸ್ಟ್ ತಕ್ಷಣ ಕಡಿಮೆ ಹಾಕಿದ್ರು 1 ಗಂಟೆ ಒಳಗಾಗಿ. ಅದೇ ರೀತಿ ನಮ್ಮ ರಾಷ್ಟ್ರೀಯ ನಾಯಕರು ಸಮರ್ಥರಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ದುರ್ಬಲ ಆಗಿದೆ, ಆದರೂ ಅವ್ರು ಬ್ರೇಕ್ ಆಗ್ತಾರೆ. ನಮ್ಮ ರಾಷ್ಟ್ರೀಯ ನಾಯಕರು ಸಮರ್ಥವಾಗಿದ್ದಾರೆ, ಗೊತ್ತಿದೆ, ಎಲ್ಲರೂ ಕಾದು ನೋಡ್ತಾ ಇದ್ದಾರೆ. ಯಾವ ಸಂದರ್ಭದಲ್ಲಿ ಇವರಿಗೆ ದಿಲ್ಲಿಗೆ 3-4 ಸರಿ ಹೋದ್ರು, ಭೇಟಿ ಕೊಟ್ರ? ಭೇಟಿ ಮಾಡೋಕ್ಕಾಗಲಿಲ್ಲ, ಸಮಯನೂ ಕೊಡಲಿಲ್ಲ. 5-6 ಬಾರಿ ಭೇಟಿ ಮಾಡಿದ್ರು, ಹೋದ್ರು ಡೆಲ್ಲಿಗೆ, ಸಮಯನೂ ಕೊಡಲ್ಲ. ಬಂದ ದಾರಿಗೆ ಸುಂಕ ಇಲ್ಲ ಅಂತೇಳಿ ವಾಪಸ್ ಬಂದರು. ಇವತ್ತು ನನ್ನ ಬಗ್ಗೆ ಒಬ್ಬ ಮಹಾನ್ ನಾಯಕ ಅಗ್ರಮ ಇಂಡೈರೆಕ್ಟಾಗಿ ಮಾಧ್ಯಮ ಕೇಳ್ತದ್ರಿ, ಇಂಡೈರೆಕ್ಟಾಗಿ ಮಾತಾಡಿ, ನಿನ್ನ ಪಿಕ್ ಪ್ಯಾಕೆಟ್ ಮಾಡಕ್ಕೆ ಬಂದೆ, ನಿನ್ನ ಮನೆಗೆ ಪಿಕ್ ಪ್ಯಾಕೆಟ್ ಮಾಡ್ಯಾರು. ಮತ್ತು ಮೀಸಲಾತಿ, ಯಾವ ಮೀಸಲಾತಿ ಹೇಳ್ಬೇಕಲ್ಲ? ಪರಿಶಿಷ್ಟ ಜಾತಿ ಪಂಗಡ ಜನ ನನ್ನ ಜೊತೆಗದರೆ, ನಾನು ಅವ್ರ ಜೊತೆಗದೀನಿ. ನಿನ್ನ ಮುಖವಾಡ ಗೊತ್ತಿಲ್ವಾ? ಹಿಂದೂ ಹುಲಿ ಅಂತಿ. ಇನ್ನೊಂದು ಅಯೋಗ್ಯರು ಅಂತ ಹೇಳಿದ್ರೆ ನಾನು ಹೇಳ್ತೇನೆ, ನೀನು 420 ನೀನು ನಮಕ್ಕರಾಮ್. ನೀನು 1 ಹೆಜ್ಜೆ ಮುಂದಿಟ್ರೆ 10 ಹೆಜ್ಜೆ ಮುಂದಿಡ್ತೀನಿ ನಾನು. ನನ್ನ ಬಗ್ಗೆ ಅಗುರ ಮಾತಾಡ್ತೀಯ? ಹಿಂದೂ ಹುಲಿ ಅಂತೇಳಿ ಟಿಪ್ಪು ಅವತಾರ ತಾಳಿ ಅದೆಂಥದ್ದು ಊಟ, ಇಫ್ತಿಯಾರ್ ಕೂಟ ಮಾಡಿಸ್ಲಿಲ್ವಾ? ನಮ್ಮ ಹತ್ರ ಅದಾವೆಲ್ಲ ದಾಖಲೆ. ಉತ್ತರ ಕರ್ನಾಟಕ ಏನು ಕೊಡುಗೆ ನಿಂದು? ಉತ್ತರ ಕರ್ನಾಟಕ ಅಂತಿ. ಇನ್ನೊಂದ್ಸರಿ ಪಂಚಮಸಾಲಿ ಸಮುದಾಯ ಬಗ್ಗೆ ನನಗೆ ಗೌರವ ಇದೆ. ಪಂಚಮಸಾಲಿ ಸಮುದಾಯ ಭಾರತೀಯ ಜನತಾ ಪಾರ್ಟಿಗೆ ಮತ ಕೊಟ್ಟಿದೆ. 2 ಜನ ಶ್ರೀಗಳ ನೇತೃತ್ವ ಪಾದಯಾತ್ರೆ ನಾನು ಹೋಗಿದ್ವಿ. ವೀರಶೈವ ಎಲ್ಲ ಉಪಪಂಗಡಗಳಿಗೆ ಕೇಂದ್ರದ OBC ಕೊಡಬೇಕಂತೇಳಿ ಯಡಿಯೂರಪ್ಪನವರು ಕ್ಯಾಬಿನೆಟ್ ಅಡಿಷನಲ್ ಅಜೆಂಡಾ ತಂದಾಗ ಯಾವುದೋ ಕಾರಣಕ್ಕೆ ರದ್ದಾಯಿತು. ಅವತ್ತೆಲ್ಲಿ ಹೋಗಿದ್ದೆ? ವೀರಶೈವ ಲಿಂಗಾಯತರ ಪರ OBC ಕೊಡ್ಸಕ್ಕೆ ನಿನ್ನ ಧ್ವನಿ ಎಲ್ಲೋಗಿತ್ತು? ಅವತ್ತ್ಯಾಕಪ್ಪ ಮಾತಾಡಲಿಲ್ಲ? ಯಡಿಯೂರಪ್ಪ ಪ್ರಶ್ನಾತೀತ ನಾಯಕ. ವೀರಶೈವ ಲಿಂಗಾಯತ ಒಳಪಂಗಡಗಳು ಪಂಚಮಸಾಲಿ ಸಮುದಾಯ ಒಳಗೊಂಡಂತೆ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗ ಎಲ್ಲ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಕೊಟ್ಟರು. ಯಡಿಯೂರಪ್ಪ ಮಾಸ್ ಲೀಡರ್, ಜಾತ್ಯತೀತ ನಾಯಕ, ಪ್ರಶ್ನಾತೀತ ನಾಯಕ. ಅವ್ರ ಬಗ್ಗೆ ಅಗುರಗ ಮಾತಾಡ್ತೀಯಾ? ನನಗೆ ಮೀಸಲಾತಿ, ನಾನೇನು ಅವ್ರಿಗೆ ಅನ್ಯಾಯ ಮಾಡಿದ್ದೀನಿ? ನನ್ನ ಕುಟುಂಬ ಸದಸ್ಯರಿಗೆ ಯಾವುದೋ ನನ್ನ ಮಗಳಿಗೆ ಆಗಿತ್ತು, ಅದು ನನಗೆ ಅವಶ್ಯಕತೆ ಇಲ್ಲ ಅಂತ ವಾಪಸ್ ಕೊಡ್ತೀನಿ. ನಾನು ಇನ್ನೊಬ್ಬರ ತಟ್ಟೆ ಅನ್ನ ಕಸ್ಕೊಳ್ತಕ್ಕಂಥಲ್ಲ. ಹಸಿದವನಿಗೆ ಅನ್ನ ಹಾಕಿದ ಕೈ ಇದು. ನನ್ನ ತಾಯಿ ಸಂಸ್ಕಾರ ಕಲ್ಸ್ಕೊಡ್ದಾಳೆ. ನಿನ್ನಂಥ ವಿಕೃತ ಮನಸ್ಸಿಲ್ಲ. ವಿಕೃತ ಮನಸ್ಸಿನವ್ರಿಗೆ ಹೇಳ್ತೀನಿ ನೋಡಿ, ಸಮಾಜಕ್ಕೂ ಅನ್ಯಾಯ ಮಾಡಿದಲ್ಲಪ್ಪ. 2A ಮೀಸಲಾತಿ
ಪರಮ ಪೂಜ್ಯರು ಸಮಾಜದ ಜನ ಬೆಳಗಾವಿನಲ್ಲಿ ಹೋರಾಟ ಮಾಡಿದರು. ಲಾಠಿ ಚಾರ್ಜ್ ಆಯಿತು. ಲಾಠಿ ಚಾರ್ಜ್ ಆಯ್ತು. ಈ ಮನುಷ್ಯ ಏನು ಹೇಳಿಕೆ ಕೊಟ್ಟರು, ನಾವು ನಮ್ಮ ಸಮುದಾಯಕ್ಕೆ 2A ಮೀಸಲಾತಿ ಕೇಳಿಲ್ಲ. ಇದು ಸಮುದಾಯಕ್ಕೆ ಮಾಡಿದ ಅಪಮಾನ ಅಲ್ವಾ? ಅವಮಾನ ಅಲ್ವಾ? ಪರಮ ಪೂಜ್ಯರಿಗೆ ಅವಮಾನ ಮಾಡಲಿಲ್ಲವ ನೀವು? ಯಾವ ಸಮುದಾಯ 2A ಮೀಸಲಾತಿ ಕೇಳಿಲ್ಲ? 102 ಸಮಾಜಕ್ಕೆ ಅನ್ಯಾಯ ಆಗುತ್ತೆ. ನಾ 2A ಮೀಸಲಾತಿನೇ ಕೇಳಿಲ್ಲ ಅಂದರೆ ಸಮಾಜವನ್ನು, ಹಿಂದುತ್ವವನ್ನು ಮತ್ತು ಉತ್ತರ ಕರ್ನಾಟಕ ದುರ್ಬಳಕೆ ಮಾಡ್ಕೊಳ್ತಿ. ಸಮಯಕ್ಕೆ ತಂಗ ಏಕಪಾತ್ರ ವಿನಯ. ಎಲ್ಲರೂ ಬಣ್ಣ ಹಚ್ಚಿ ನಾಟಕ ಮಾಡಿ, ಈ ಮನುಷ್ಯ ಬಣ್ಣ ಹಚ್ಚಂಗೆ ನಾಟಕ ಮಾಡ್ತಾರೆ. ಹಾಗಾಗಿ ಸವಾಲಾಗ್ತೀನಿ ನಾನು ನಿನಗೆ. ನನ್ನ ಬಗ್ಗೆನೂ ಆಗಿರುವ ಮಾತು. ನೀನು ಯಾವ ಲೆಕ್ಕಯ್ಯ ನನಗೆ? ಯಾವುದೋ ಕಣಕ್ಕೆ ಗೆದ್ದಿರ್ಬೋದು, ನಾವು ಸೋತಿರ್ಬೋದು. ನಮ್ಮ ವರ್ಚಸ್ಸು ಕುಗ್ಗಿಲ್ಲ, ನಾವು ಸಮರ್ಥರಿದ್ದೀವಿ. ಆಯ್ತಾ? ನಾನು ಹೇಳ್ತಾ ಇದ್ದೀನಿ, ನಿನಗೆ ತಾಕತ್ತಿದ್ರೆ ಸ್ಪರ್ಧೆ ಮಾಡು, ಯಾರನ್ನ ಕಟ್ಟಿಯಂದು. ಆಯಿತು, ಆ ಕಡೆಗೆ ಬಾ, ನಾವು ಆ ಕಡೆಗೆ ರೆಡಿ. ವಿಜೇಂದ್ರ ಏನು ಹೇಳಿದ್ದಾರೆ? ರಮೇಶ್ ಜಾರಕಿಹೊಳಿ ಬಗ್ಗೆ ವಿಜೇಂದ್ರ ದಾದಾಗಿರಿ ಮಾಡಿಲ್ಲ. ಯಡಿಯೂರಪ್ಪ ಮಾಸ್ ಲೀಡ್ರು ಯಡಿಯೂರಪ್ಪನ ಬಗ್ಗೆ ಅಗೌರವ ಮಾತಾಡಿದ್ರೆ, ಯಡಿಯೂರಪ್ಪನವರ ಅಭಿಮಾನಿಗಳು, ಪಕ್ಷದ ಅಭಿಮಾನಿಗಳು ಕೋಟ್ಯಾಂತರ ಜನ ಇದ್ದಾರೆ. ದಾರಿಲಿ ಹೋಗೋ ಜನ ಚೀಮಾರಿ ಆಗ್ತಾರೆ ಅಂತ ಹೇಳಿದಷ್ಟು ವಿಜೇಂದ್ರ ದಾದಾಗಿರಿ ಮಾಡ್ತೀಯ ಅಂತ ಹೇಳಿಲ್ಲ. ವಿಜೇಂದ್ರಗೆ ಸಂಸ್ಕಾರ, ಸಂಸ್ಕೃತಿ ಪಕ್ಷನ ಕೊಟ್ಟಿದೆ, ಸಂಘ ಪರಿವಾರ ಕೊಟ್ಟಿದೆ, ಅವ್ರ ತಂದೆ ತಾಯಿಗಳು ಕಲಿಸ್ಕೊಡಿದ್ರೆ. ನಿನ್ನಂಥ ವಿಕೃತ ಮನಸ್ಸು ರಾಜಕಾರಣಿ ನೋಡಿಲ್ಲ ನಾನು. ನೇರವಾಗಿ ಹೇಳ್ತೀನಿ, ಯತ್ನಾಳ್ ಪಾಪ ರಮೇಶ್ ಜಾರಕಿಹೊಳಿನೂ ಹಾಳು ಮಾಡ್ತಿದೀಯ. ಒಳ್ಳೆ ಮನುಷ್ಯ, ಕಾಂಗ್ರೆಸ್ ತೋರಿದು ನಮ್ಮ BJP ಬಂದರು, ಅವ್ರಿಗೂ ಪ್ರಚೋದನೆ ಮಾಡಿ. ಈ ಮನುಷ್ಯ ಇವತ್ತಿಂದಲ್ಲ, ಯತ್ನಾಳ್ ಇವತ್ತಿಂದ ಅಲ್ಲ, ಕಳೆದ 7-8 ವರ್ಷಗಳಿಂದ ಇದೇ ಕೆಲಸ. ಹಿಂದೆ ಒಂದ್ಸರಿ ಹಿಂಗೆ ಮಾತಾಡಿ ಸಸ್ಪೆಂಡ್ ಆಗಿದ್ದು, ಉಚ್ಚಾಟನೆ ಆಗಿದ್ದು ಭಾರತೀಯ ಜನತಾ ಪಾರ್ಟಿಯಿಂದ. ಯಡಿಯೂರಪ್ಪನವ್ರು ಹೋಗ್ಲಿ ಅಂತ ಕರೆ ತಂದರು, ಕಾಲಿಡಿದು ಬಂದು ಈ ಮನುಷ್ಯ ಒಳಗೆ. ಅದಕ್ಕೆ ಗೋಮುಖ ವ್ಯಾಘ್ರ ಅಂತ ಯಡಿಯೂರಪ್ಪನವ್ರಿಗೆ ಗೊತ್ತಾಗಲಿಲ್ಲ. ಯಡಿಯೂರಪ್ಪನವ್ರು ಎಲ್ಲ ನಮ್ಮವರು ಅಂತ ನಂಬ್ತಾರೆ, ಹಾಲು ಬೆಳಗಿದ್ದ ಹಾಲ ಅಂತ ನಂತರ ಮನುಷ್ಯ ಪಾಪ. ಅಷ್ಟು ಪರಿಶುದ್ಧವಾದ ರಾಜಕಾರಣಿ ಯಡಿಯೂರಪ್ಪನವರು. ಅಂಥವ್ರಿಗೆ ದ್ರೋಹ ಮಾಡ್ತೀಯಲ್ಲ, ಆದರೆ ಭಗವಂತ ಕ್ಷಮಿಸಲ್ಲಿ ನಿನಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು. ಹೌದು, ಆಯ್ತಣ್ಣ. ಯಡಿಯೂರಪ್ಪನ ಬಗ್ಗೆ ಮಾತಾಡೋಕ್ಕೆ ನಿನಗೇನು ನೈತಿಕ ಆಗ್ತಿದೆ? ನೀನು ಕಾಂಗ್ರೆಸ್ಸಿಂದ ಬಂದ ರಮೇಶ್ ಅಣ್ಣ ನನ್ನ ಸ್ನೇಹಿತ. ಯಡಿಯೂರಪ್ಪ ಸೈಕಲ್ ತುಳಿದ್ರು, ಸ್ಕೂಟ್ರ್ ಅನ್ನಲ್ಲಿ ಓಡಾಡಿದ್ರು, ಪಾದಯಾತ್ರೆ ಮಾಡಿದ್ರು, ಸಂಘರ್ಷ ಮಾಡಿದ್ರು, ಜೈಲಿಗೆ ಹೋದ್ರು, ಕೇಸ್ಗಳು ಹಾಕ್ಸ್ಕೊಂಡ್ರು. ಆದರೆ ನೀನು ಯಡಿಯೂರಪ್ಪನ ಬಗ್ಗೆ ಮಾತಾಡೋಕ್ಕೆ ರಮೇಶ್ ಅಣ್ಣ ಅವನಿಗೆ ಮಾತೇರೆ. ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋ ಯಾವ ನೈತಿಕ ಹಕ್ಕಿಲ್ಲ. ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋ ನೈತಿಕ ಹಕ್ಕಿಲ್ಲ. ಅದಕ್ಕೆ ವಿಜೇಂದ್ರ ಯಡಿಯೂರಪ್ಪನವ್ರ ಅಭಿಮಾನಿಗಳಿಗೆ, ಪಕ್ಷದ ಮುಖಂಡರ ಕಾರ್ಯಕ್ಕೆ ನೋವಾಗಿದೆ ಅಂತ ಹೇಳಿದ್ದು. ವಿಜೇಂದ್ರ ದಾದಾಗಿರಿ ನೋಡ್ಕೊಳ್ತೀನಿ ಬರ್ರಿ ಅಂತ ಹೇಳಿಲ್ಲ. ಕೆಲವರು ನಿನ್ನೇನು ಹೇಳಿದ್ದೀನಿ, ಮೊನ್ನೇನು ಹೇಳಿದ್ದೀನಿ, ಇವರು ಹೆಗಲ ಮೇಲೆ ಗುಂಡಿಟ್ಟು ಹೊಡಿತಾ ಇದ್ದಾರೆ. ಕೊನೆಗೆ ಇವರು ಮೋಹಿನಿ ಭಸ್ಮಾಸರ ಕಥೆ ಆಗುತ್ತೆ. ಎಲ್ಲರ ತಲೆ ಮೇಲೆ ಕೈ ಇಡಕ್ಕೆ ಹೋಗಿ ಇವರೇ ಸರ್ವನಾಶ ಆಗ್ತಾರೆ. ಧನ್ಯವಾದಗಳು.